2 ಮಾಕ್ಟೈಲ್ ತಗೊಂಡಿದ್ದೀವಿ. ಒಂದು ಬಂದು ಸನ್ರೈಸು, ಇನ್ನೊಂದು ಬಂದು ಸನ್ಸೆಟ್. ನನಗೆ ಇಲ್ಲಿ ಸಕ್ಕದಾಗಿ ಅನ್ಸಿದ್ದು ಬಂದು ಅವರ ಫಿಶ್ ಮೀಲು, ಜೊತೆಗೆ ಬಂದು ಹಲೋ ಅಂತ ದಿಸ್ ಶಾರುಖ್, ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಸ್ಪೆಷಲ್ ಅನ್ಬೋದು. ಸೀ ಫುಡ್ ತಮಿಳಲ್ಲೇ ನೋಡಿರ್ತೀರಾ. ಫಿಶ್ ಥಾಲಿ ಜೊತೆಗೆ ಒಂದು ವೆರೈಟೀಸ್ ಆಫ್ ಕೋಸ್ಟ್ ಅಲ್ಲಿ ಕೋರಿ ರೊಟ್ಟಿ, ಆಮೇಲೆ ಪಾಂಫ್ರೆಟ್, ತವಾ ಫ್ರೈ. ಅಂದ್ರೆ ಮೇನ್ಲಿ ಇವರ ಈ ಒಂದು ಎಂಟೈರ್ ಆಂಬಿಯನ್ಸ್ ಸೆಟಪ್ ಈ ಶಾಕ್ ಹೆಂಗಿರುತ್ತೆ ಸೊ ಅದೇ ರೀತಿ ಮಾಡಿರ್ತಾರೆ. ಸೊ ಬಂದಿರೋ ರೆಸ್ಟೋರೆಂಟ್ ಬಂದು ದಿ ಬಾಗಾ ಟೇಲ್ಸ್ ಅಂತ. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು BTM ಸೆಕೆಂಡ್ ಸ್ಟೇಜ್. ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಇಲ್ಲಿ ಮೇನ್ಲಿ ನಿಮ್ಗೆ ಹೇಳಿರೋ ಹಾಗೆ ಆ ಫಿಶ್ ವೆರೈಟಿ ಜೊತೆಗೆ ಆ ಸೀ ಫುಡ್ ಅಲ್ಲಿ ಅಷ್ಟು ವೆರೈಟೀಸ್ ಈ ಒಂದು ರೆಸ್ಟೋರೆಂಟ್ ಅಲ್ಲಿ ಸಿಗುತ್ತೆ. ಬರ್ತಾ ಹೋಗ್ತಾ ಇರ್ತಾರೆ, ಅದನ್ನ ನೀವು ಕೇರ್ ಮಾಡ್ಕೋಬೇಡಿ. ಡೈರೆಕ್ಟ್ ಆಗಿ ಒಳಗಡೆ ಹೋಗಿ ಅಲ್ಲಿ ಏನೇನಿದೆಯೋ ಅವೆಲ್ಲ ಫುಲ್ ಟ್ರೈ ಮಾಡೋದಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕನ್ನ ಮರಿತೆ ಕ್ಲಿಕ್ ಮಾಡಿ. ಸೊ ಇವತ್ತು ಒಂದು ಫಿಶ್ ಇದೆ, ಟ್ರೈ ಮಾಡೋಣ ಬನ್ನಿ. ರೈಟ್ ಅಂತ ಮಸ್ತ್. ಫಸ್ಟ್ ಬಂದು ಇಲ್ಲಿ ನಾವು ಇರೋ ಸ್ಪೆಷಲಿ ಮೀಲ್ಸು ನಿಮಗೆ ಇಂಟ್ರೋಲೋ ಹೇಳಿರ್ತೀನಿ. ಸೊ ಆ ಮೀಲ್ಸ್ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಇದರಲ್ಲಿ ಬಂದು ಸ್ಪೆಷಲಿ ಒಂದು ಬಾಂಗಡೆ ತವಾ ಫ್ರೈ ಬಂದುಬಿಡುತ್ತೆ, ಸಕ್ಕತ್ತಾಗಿದೆ ಸೈಜು. ಆಮೇಲೆ 2 ನೀರು ದೋಸೆ, ಜೊತೆಗೆ ಒಂದು ವೈಟ್ ರೈಸು, ಆಮೇಲೆ ಅದಕ್ಕೆ ಸಾಂಬಾರು, ಒಂದು ಪಲ್ಯ. ಆಮೇಲೆ ಈ ಪುಡಿ ಏನಿದೆಯಲ್ಲ ಇದು ಬಂದು ಸ್ಪೆಷಲಿ ಸಕ್ಕತ್ತಾಗಿರುತ್ತೆ. ಈ ಮಂಗಳೂರು ಕಡೆ ಎಲ್ಲ ಹೋದರೆ ಇವು ಬಂದು ನಿಮಗೆ ಮ್ಯಾಂಡೇಟ್ರಿ. ಈ ಪುಡಿ ಕರೆಂಟ್ಲಿ ನಮ್ಮ ಬೆಂಗಳೂರು ವೆದರ್ಗೆ ಮ್ಯಾಂಡೇಟ್ರಿ ಬಂದು ಈ ಮಜ್ಜಿಗೆ. ಸೊ ಮಜ್ಜಿಗೆ ತೊಗೊಂಡಿದ್ದೀವಿ. ಆ್ಯಂಡ್ ಈ ಕಡೆ ಇನ್ನೊಂದು ಸ್ಪೆಷಲಾಗಿ ಒಂದು ಸಿಂಗಲ್ ಸ್ಟಾರ್ಟರ್ ತೊಗೊಂಡಿದ್ದೀವಿ. ಸೊ ಸಿಲ್ವರ್ ಫಿಶ್ಶು ನೋಡ್ಬೋದು ನೀವು. ಸೊ ಸಖತ್ತು ಗರಿಯಾಗಿದೆಯಪ್ಪ, ಅದನ್ನು ಮುಟ್ಟು ನೋಡಿದ್ರೆ ಫೀಲು ಇವರ ಮೀನಿಂದಾನೇ ಇಳಿಯೋಣ. ಸೊ ಅಲ್ಲಿ ತವಾ ಫ್ರೈ ಆಗ್ತಿತ್ತಾ, ಎಣ್ಣೆ ಹಂಗೆ ಚಿಟ್ಟಪಿಟ್ಟು ಮಿಂಚ್ತಿತ್ತು ನೋಡಿ. ಪಪ್ಪ ಸಖತ್ತಾಗಿ ಬರ್ತೈತೆ. ಇದು ಬರೀ ಸ್ಕಿನ್ನು, ಮೀಟ್ ಒಳಗಡೆ ಇದೆ. ವಾವ್, ಬಾಂಗಡೆ ಫ್ರೈಗೆ ಅಂತಲೇ ಒಂದು ಟೇಸ್ಟ್ ಇರುತ್ತೆ. ಆ ಲೈಟಾಗಿ ಮೀನಿನ ಫ್ಲೇವರು ಅದು ಅದ್ಭುತವಾಗಿದೆ. ಆಮೇಲೆ ಎಷ್ಟು ಫ್ರೈ ಮಾಡೋರು ಅಂತಂದರೆ ಆ ಮೇಲೆ ಅದ್ರ ಸ್ಕಿನ್ ಮಾತ್ರ ಸಪ್ರೇಟಾಗಿ ಹಿಂಗೆ ಬಂದ್ಬಿಡುತ್ತೆ ಲೇಯರು. ಆಮೇಲೆ ಆ ಸ್ಕಿನ್ನಲ್ಲಿ ಲೈಟಾಗಿ ಮಸಾಲೆ ಇರುತ್ತೆ ನೋಡಿ, ಅದೊಂದು ಟೇಸ್ಟ್ ಕೊಡ್ತೈತೆ. ಆಮೇಲೆ ಇವ್ರು ಹಂಚಿರೋ ಮಸಾಲೆ ಆ ಪಕ್ಕ ಅಥೆಂಟಿಕ್ ಟೇಸ್ಟ್ ಬರುತ್ತೆ ಗೊತ್ತಾ. ಆಹಾ, ಈ ಮೀಲಿನ ಕಾಸ್ಟ್ ಎಷ್ಟು ಅಂತ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಮತ್ತು ಔಟ್ರಲ್ಲೂ ತಿಳಿಸ್ತೀನಿ. ಅಲ್ಲಿವರೆಗೆ ವೆಯ್ಟ್ ಮಾಡಿ. ಇದು ಸೂಪರ್. ಆ್ಯಂಡ್ ಹಂಗೆ ನೀರು ದೋಸೆ ಇದೆ. ನೀರು ದೋಸೆಗೆ ಈ ಸಾಂಬಾರು. ನೀರು ದೋಸೆ ತಿನ್ನೋದೇ ಯಾವತ್ತೂ ಒಂದು ಕ್ರೇಜಿಯಾಗಿರುತ್ತೆ. ಚೆನ್ನಾಗೆ ಡಿಪ್ ಮಾಡಿಕೊಂಡು ಆಹಾ. ಫುಲ್ ತಿಕ್ಕ ಕನ್ಸಿಸ್ಟೆನ್ಸಿ ಗ್ರೇವಿ. ಲಿಟ್ರಲಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ತಿಕ್ಕಿದೆ ಅಂತ. ಆ ಮಸಾಲೆ ಏನಿದೆಯಲ್ಲ ಅದು ತುಂಬ ಸಗದಾಗಿದೆ. ಅಂದರೆ ನಾಟ್ ಮಚ್ ಆ ಸ್ಪೈಸಿ ಇಲ್ಲ, ಸ್ಪೈಸಿ ಕಡಿಮೆ ಆಗಿದೆ, ಸ್ಪೈಸಸ್ ಜಾಸ್ತಿ ಇದೆ ಈ ಒಂದು ಮೀನ್ ಸಾರಿನಲ್ಲಿ. ಆಮೇಲೆ ಸಖತ್ ತಿಕ್ಕಾಗಿರೋದ್ರಿಂದ ಈ ಕೋರಿ ರೊಟ್ಟಿಗೂ ಸಖತ್ತಾಗಿ ಹೋಗುತ್ತೆ. ಜೊತೆಗೆ ನೀರು ದೋಸೆಗೆ ಇನ್ನೂ ಅಲ್ಟಿಮೇಟ್, ಹಂಗೆ ಫುಲ್ ಸೋಕ್ ಆಗಿಬಿಡುತ್ತಲ್ಲ. ನೀರು ದೋಸೆಗೆ ಸಖತ್ತಾಗಿದೆ. ಇನ್ನೊಂದು ಬೈಟ್ ಹೋಗಲೇಬೇಕು. ವಾವ್. ಈಗ ಈ ಕರಿಗೆ ಮೇಯ್ನ್ಲಿ ಸ್ಪೆಷಲ್ ಡಿಶ್ ಅಂದ್ರೇ ಈ ರೈಸು. ಸೊ ರೈಸನ್ನು ಹಾಗೆ ಸ್ವಲ್ಪ ಸರ್ವ್ ಮಾಡಿಕೊಂಡು ಈ ತಿಕ್ಕ ಕನ್ಸಿಸ್ಟೆನ್ಸಿ ಗ್ರೇವಿ ಹಾಗೆ ಸೀಸ್ನಿಂಗ್ ಮಾಡಿಬಿಡ್ಬೇಕು. ಆಮೇಲೆ ಇದರಲ್ಲೂ ಒಂದು ಮೀನು ಇರುತ್ತೆ, ಒಡೆದೋಗ್ತೈತೆ ಫುಲ್ ಮೀನು. ರೈಸ್ನ ಸಖತ್ತಾಗಿ ಮಿಕ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ಖಂಡಿತ ಸ್ವರ್ಗ. ಓಹೋ ಮ್ಯಾನ್, ನನಗೆ ನೀರು ದೋಸೆಗಿಂತನೂ ಆ ಕರಿ ಬಂದು ಈ ರೈಸಿಗೆ ಆ್ಯಪ್ಟಾಗಿದೆ, ಪರ್ಫೆಕ್ಟಾಗಿ. ಲಿಟ್ರಲಿ ಒನ್ ಆಫ್ ದಿ ಬೆಸ್ಟ್ ಫಿಶ್ ಕರಿ. ನಾನು ಇಷ್ಟು ತಿಂದಿರೋ ಇಷ್ಟರಲ್ಲೇ ಒನ್ ಆಫ್ ದಿ ಬೆಸ್ಟ್ ಅಂತೀನಿ. ಖಂಡಿತ ಮಸ್ಟಾಗಿ ಟ್ರೈ ಮಾಡಿ. ಈ ಫಿಶ್ ಕರಿಗೋಸ್ಕರ ಬರ್ಬೋದು. ಆಬ್ವಿಯಸ್ಲಿ ಮೀಲ್ಸ್ ಬಂದರೆ ಎಲ್ಲ ಬಂದ್ಬಿಡುತ್ತಲ್ಲ. ಆ್ಯಂಡ್ ಈ ಫಿಶ್ ಕರಿಯಲ್ಲಿ ಒಂದು ಮೀನು ಇರುತ್ತಲ್ಲ, ಅದು ಇನ್ನೂ ಭಾಳ ಅದ್ಭುತವಾಗಿರುತ್ತೆ. ವಾವ್,
ಏನು ಗುರು ಪ್ರೆಷರ್ ಹಾಕೋದೇ ಬೇಡ, ಹಾಗೆ ಬಂದ್ಬಿಡುತ್ತೆ. ಏನು ಹೆಂಗಾರ ತಿನ್ನಿ ಪರವಾಗಿಲ್ಲ, ಬಟ್ ಮೀನು ಮಾತ್ರ ನಿಧಾನವಾಗಲೇ ತಿನ್ನಬೇಕು, ಇಲ್ಲ ಅಂತಂದರೆ ಅಲ್ಲಲ್ಲೋಗಿ ಚುಚ್ಕೊಬಿಡುತ್ತೆ. ಸೊ ಲೆಟ್ಸ್ ಗೋ ಆನ್ ಬೈಟ್. ಇದರಲ್ಲಿ ಆ ಮೀನಲ್ಲಿ ಫುಲ್ಲು ಆ ಸಾರು ಹೀರ್ಕೊಂಡಿರೋದು ಕ್ಲಿಯರ್ಲಿ ಗೊತ್ತಾಗ್ತೈತೆ. ವಾ, ಮಸಾಲೆ ಮಜ್ಜಿಗೆ ಅಲ್ಟಿಮೇಟ್ ಆಗಿದೆ ನೋಡಿ. ಈ ಪುಡಿ ತೋರಿಸ್ತೀನಿ. ಈ ಪುಡಿನ ಹೆಂಗೆ ಹೋಗ್ಬೇಕಂದ್ರೆ ಲೈಟಾಗಿ ಹಿಂಗೆ ತಗೊಳ್ಳಿ, ಈ ಕರಿ ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹಾಗೆಯೇ ಒಂದು ಬೈಟ್ ಹೋಗಿ. ಈರುಳ್ಳಿ ಇದೆ, ಆ ಈರುಳ್ಳಿ ಬಂದು ಲೈಟಾಗಿ ಆ ಸ್ವೀಟ್ನೆಸ್ ಕೊಡ್ತೈತೆ ಆ ಪುಡಿಗೆ, ನಂತರ ಪಂಚ್ ಆಫ್ ಖಾರ ಹೊಡಿತೈತೆ. ಅಲ್ಟಿಮೇಟ್ ಆಗಿದೆ, ಲಿಟ್ರಲಿ ವರ್ಡು. ಆ ಪುಡಿ ಜೊತೆ ನೀವು ನೀರು ದೋಸೆನೂ ಹೋಗ್ಬೋದು, ಅದು ನಿಮ್ಮ ಇಷ್ಟನೇ, ಹೆಂಗೆ ಬೇಕಾದ್ರೂ ಹೋಗಿ. ಬಟ್ ಡೆಫಿನೆಟ್ಲಿ ಪುಡಿನ ಟ್ರೈ ಮಾಡಿ. ವಾವ್. ನೆಕ್ಸ್ಟು ಈ ಸಿಲ್ವರ್ ಫಿಶ್ನ ಟ್ರೈ ಮಾಡೋಣ. ವಾವ್. ಮೇಯ್ನ್ಲಿ ಮೀನಲ್ಲಿ ರವೆ ಇದೆಯಲ್ಲ, ಸಖತ್ ಕ್ರಿಸ್ಪಿನೆಸ್ ಕೊಡುತ್ತೆ. ನೀವು ಒಂದೊಂದು ಬೈಟು ನೀವು ಚೀವ್ ಮಾಡೋ ಟೈಮಲ್ಲಿ. ಆಮೇಲೆ ಈ ಮೇಲೆ ರೆಡ್ ಕಲರ್ ಇದೆ ನೋಡಿ, ಈ ಮಸಾಲೆ ಪುಡಿ ಸಕ್ಕತ್ತಾಗಿದೆ. ಅದು ಪುಡಿ ಯಾವುದಂತಂದರೆ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಒಂದು ಮೀಲ್ಸಲ್ಲಿ ಕೊಡೋ ಪುಡಿನೇ ಲೈಟಾಗಿ ತುಂಬ ಲೈಟಾಗಿ ಹಂಗೆ ಸ್ಪ್ರಿಂಕಲ್ ಮಾಡಿರ್ತಾರೆ. ಸೊ ಆ ಲೈಟ್ ಆಫ್ ಖಾರ ಪಂಚು, ಆಮೇಲೆ ಆ ಗರಿ ಆಗಿರೋ ಮೀನು. ಈ ಚಿಪ್ಸ್ ತಿಂತೀವಲ್ಲ ಅದೇ ರೀತಿಯೇ ಅದು, ಹಂಗೆ ಒಂದು ಸ್ನ್ಯಾಕ್ ಥರ ತಿಂತಾ ಇರ್ಬೋದು. ತುಂಬ ಬೋನ್ ಕಡಿಮೆ ಇರೋ ಮೀನು, ಆ ಬೋನ್ ತಿಂದರೂ ಏನಾಗಲ್ಲ, ಆ ಮುಳ್ಳು ತಿಂದರೂ ಏನಾಗಲ್ಲ, ಆ ಥರ ಮೀನದು. ಈಗ ಬಂದು ಇಲ್ಲಿನ ಮೇಯ್ನ್ 2 ಸ್ಪೆಷಲ್ ಸ್ಟಾರ್ಟರ್ಗಳು, ಇದು ಬಂದು ತುಂಬ ಫೇಮಸ್ ಅಂತೆ. ಸೊ ಒಂದು ಬಂದು ಇವರ ಈ ಒಂದು ಬಾರ್ಬಿಕ್ಯೂ ಚಿಕನ್ ಅಂತ ತೊಗೊಂಡಿದ್ದೀವಿ, ಆ್ಯಂಡ್ ಇನ್ನೊಂದು ಬಂದು ಪ್ರಾನ್ಸ್. ಸೊ ಈ ಪ್ರಾನ್ಸ್ ಬಂದು ತುಂಬ ಸ್ಪೆಷಲ್ ಅಂತಂದರು. ಲೆಟ್ಸ್ ಸಿ, ಫಸ್ಟು ಪ್ರಾನ್ಸಿಂದನೇ ಹೋಗೋಣ. ಆ್ಯಂಡ್ ಹಂಗೆ ಮಾತಾಡ್ತಾ ಇನ್ನೊಂದು ಡಿಶ್ಶು ಬಂದೈತೆ, ತವಾ ಚಿಕನ್ ನೋಡ್ಬೋದು. ಸೊ ಇದು ಬಂದು ತವಾ ಚಿಕನ್ನು. ಪುಟ್ಪಟಾನಿಯಾಗೆ ಲೈಟಾಗಿ ನಿಂಬೆಹಣ್ಣು ಹಿಡ್ಕೋಬೇಕು, ಅದೊಂದು ಟೇಸ್ಟ್ ಕೊಡುತ್ತೆ. ಮಸಾಲೆ ಸಖತ್ ರಿಚ್ ಆಗಿದೆ. ಅದೊಂದು ರೀತಿ ನಿಮಗೆ ಆ ಕಂಪ್ಲೀಟ್ ಮಸಾಲೆ ಫಿಲ್ಟಪ್ ಆಗಿರುತ್ತೆ. ಆಮೇಲೆ ಪ್ರಾನ್ಸ್ ಟೇಸ್ಟು, ಆ ಪ್ರಾನ್ಸಿನ ಟೇಸ್ಟ್ ಸ್ವಲ್ಪ ಕಡಿಮೆನೇ ಬರುತ್ತೆ, ಮಸಾಲಿನ ಟೇಸ್ಟ್ ಅತಿ ಹೆಚ್ಚಾಗಿದೆ. ಆ್ಯಂಡ್ ಆ ಉಪ್ಪು ಆಮೇಲೆ ನಿಂಬೆಹಣ್ಣು ಹಾಕಿರೋದ್ರಿಂದ ಲೈಟಾಗಿ ಹುಳಿ, ಆ ಖಾರ ಪರ್ಫೆಕ್ಟ್ ಆಗಿದೆ. ಪುಟ್ಪುಟಾನಿಯಾಗೆ ಫ್ರೆಂಡ್ಸ್ ಜೊತೆ ಬಂದರೆ ಆರಾಮಾಗಿ ತಿನ್ಬೋದು. ಆ್ಯಂಡ್ ಇನ್ನೊಂದು ಹೇಳ್ಬೇಕಲ್ಲ, 2 ಮಾಕ್ಟೈಲ್ ತೊಗೊಂಡಿದ್ದೀವಿ. ಒಂದು ಬಂದು ಸನ್ರೈಸು, ಇನ್ನೊಂದು ಬಂದು ಸನ್ಸೆಟ್ಟು. ಅಲ್ಲ, ಇದು ಬಂದು ಇವರ ಟೆಂಡರ್ ಕೋಕೋನಟ್ ಪಂಚ್ ಅಂತೆ. ಸೊ ಆಲ್ರೆಡಿ 2 ಕೊಟ್ಬಿಟ್ಟೆ. ಸ್ವಲ್ಪ ಇದೇನು ಗೊತ್ತಾ, ಈಗ ಸ್ವಲ್ಪ ರಾವ್ ಆಗಿರುತ್ತೆ. ಆ ಕೋಕೋನಟ್ ಬಿಟ್ಸು ಅದನ್ನು ಗ್ರೈಂಡ್ ಮಾಡಿ ಹಾಕ್ತಾರಲ್ಲ, ಸೊ ಲೈಟಾಗಿ ತುಂಬ ರಾ ಇದೆ, ಸ್ವೀಟ್ ಅನ್ನೋದಿಲ್ಲ. ಚೆನ್ನಾಗಿದೆಯಪ್ಪ. ಒಂದು ರೀತಿ ನಿಮಗೆ ಒಂದು ಫುಲ್ ರಾ ಕುಡಿಬೇಕಂತಂದರೆ ಅದನ್ನು ಖಂಡಿತ ಕುಡೀರಿ, ಅಷ್ಟಾಗಿರುತ್ತೆ. ಆ್ಯಂಡ್ ಇದು ಬಂದು ಸನ್ರೈಸು ಒಂದು 2 ಫ್ಲೇವರ್ ಮಿಕ್ಸ್ ಆಗಿರುತ್ತೆ ನಿಮಗೆ. ಇದ್ರ ಜೊತೆಗೆ ಫ್ರೆಶ್ ಕ್ರೀಮು ಸಹ ಹೋಗಿದೆ. ಆ ಫ್ರೆಶ್ ಕ್ರೀಮಿನ ಒಂದು ಟೇಸ್ಟ್ ಬರ್ತೈತೆ. ನಂತರ ಬಂದು ಸ್ವೀಟು, ಟ್ಯಾಂಗಿನೆಸ್ ಎಲ್ಲ ಮಿಕ್ಸಪ್ ಆಗಿದೆ, ಚೆನ್ನಾಗಿದೆ. ಅದನ್ನು ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಎನಿ ಒನ್ ಆಫ್. ನೆಕ್ಸ್ಟು ಬಾರ್ಬಿಕ್ಯೂ ಚಿಕನ್ ಹೋಗೋಣ. ಪಾಪ ಮಸಾಲೆ ನೋಡಿದ್ರೆ ಗೊತ್ತಾಗ್ತದೆ, ತುಂಬ ಮೈಲ್ಡ್ ಆಗಿರೋ ಮಸಾಲೆ, ಅಷ್ಟೊಂದು ಜಾಸ್ತಿ ಮಸಾಲೆ ಓವರ್ ಆಗಿಲ್ಲ. ಹಾಗೆಯೇ ಒಂದು ಬೈಟ್ ಹೋಗೋಣ ಬನ್ನಿ. ವಾವ್, ಸೊ ಜ್ಯೂಸಿ ಮತ್ತು ಸಖತ್ ಟೆಂಡರಿ ಮೀಟು. ಆ್ಯಂಡ್ ಮಸಾಲೆ ಬಂದು ಒಂದು ರೀತಿ ಆ ಒಂದು ಟ್ಯಾಂಗಿ ಫೀಲ್ ಕೊಡುತ್ತೆ. ಆಮೇಲೆ ಖಾರ ಅನ್ನೋದು ಇಲ್ಲ, ಇದ್ರಲ್ಲಿ ಖಾರ ಇರಲ್ಲ, ಲೈಟಾಗಿ ಟ್ಯಾಂಗಿ ಆಗಿರುತ್ತೆ. ಆ್ಯಂಡ್ ಓವರಾಲ್ ಬಂದು ಆ ಬಾರ್ಬಿಕ್ಯೂಲ್ಲಿ ಸುಟ್ಟಿದೆಯಲ್ಲ, ಸೊ ಅದರಿಂದ ಸ್ಮೋಕಿ ಫೀಲು ಡ್ಯಾಮ್ ಗುಡ್. ಈಗ ಬಂದು ತವಾ ಚಿಕನ್ ಟ್ರೈ. ಯಪ್ಪ, ಏನು ಗುರು ಬಿಸಿ ಇದು ತವಾ ಚಿಕನು ನೋಡಿ, ತವಾಲ್ ರೋಸ್ಟ್ ಆಗಿರೋ ಮಸಾಲೆ. ವಾವ್, ಪ್ರೆಸೆಂಟೇಷನ್ ಚೆನ್ನಾಗಿದೆ. ಎಲ್ಲದರಲ್ಲಿ ಗಾರ್ನಿಷಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡೋರೆ. ಬಿಸಿ ಬಿಸಿ ಬಿಸಿ. ಆ ಮೇಲೇ ನೋಡ್ಬೋದು, ಆ ತವಾ ಚಿಕನು ಕಂಪ್ಲೀಟ್ಲಿ ನಿಮಗೆ ಹಿಂದೆ ಮುಂದೆ 2 ಕಡೆನೂ
ಒಂದು ರೀತಿ ನಿಮಗೆ ರೋಸ್ಟ್ ಆಗಿರೋ ಥರ ಒಂದು ಕ್ರಿಸ್ಪಿನೆಸ್ ಲೇಯರ್ ಸಿಗುತ್ತೆ, ಅದು ಸಖತ್ತಾಗಿದೆ. ಆಮೇಲೆ ಮೀಟ್ ಮಾತ್ರ ಸಖತ್ತು ಜ್ಯೂಸಿ. ಇಷ್ಟು ಆರಾಮಾಗಿ ಬರ್ತೈತದಂದರೆ ಯಾವ ಲೆವೆಲಿಗೆ ಕುಕ್ ಆಗಿರ್ಬೋದು ಹೇಳಿ. ನನಗೆ ಈ ಬಾರ್ಬಿಕ್ಯೂ ಚಿಕನ್ಗೂ ಇದಕ್ಕೂ ಒಂದು ಟೋಟಲಿ ಡಿಫ್ರೆಂಟ್ ಗೊತ್ತಾಗ್ತಿತ್ತೆ. ಆ ಚಿಕನ್ ಬಂದು ಒಂದು ರೀತಿ ಮಸಾಲೆ ಮೈಲ್ಡ್ ಆಗಿತ್ತು, ಬಟ್ ಇದು ಬಂದು ನಿಮಗೆ ಅತಿ ಹೆಚ್ಚಾಗಿರೋ ಮಸಾಲೆ. ಪ್ರಾನ್ಸಿಗಿತ್ತು ಗೊತ್ತಾ ಮಸಾಲೆ, ಆ ಸೇಮ್ ಮಸಾಲೆ ಇದಕ್ಕೂ ಬಳಸೋರೆ. ಸೊ ಆ ಟೇಸ್ಟ್ ಲಿಟ್ರಲಿ ಸಿಮಿಲರ್ ಆಗಿದೆ, ಬಟ್ ಚಿಕನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಫೈನಲಿ ಬಂದು ಒಂದು ಸಕ್ಕತ್ತಾಗಿರೋ ಒಂದು ಫಿಶ್ ಮೀಲ್ನ ಟ್ರೈ ಮಾಡಿದ್ವಿ. ನನಗೆ ಇಲ್ಲಿ ಸಕ್ಕತ್ತಾಗಿ ಅನಿಸಿದ್ದು ಬಂದು ಅವರ ಫಿಶ್ ಮೀಲು, ಜೊತೆಗೆ ಬಂದು ಅದರಲ್ಲಿ ಆ ಫಿಶ್ ಮೀಲಲ್ಲಿ ಕರಿ ಸಕ್ಕತ್ತಾಗಿತ್ತು ಮಾತ್ರ. ಒಂದು ತಿಕ್ ಕನ್ಸಿಸ್ಟೆನ್ಸಿ, ಜೊತೆಗೆ ಆ ಕರಿಯಲ್ಲೇ ಒಂದು ಸ್ಪೈಸಸ್ ಆಗಿರ್ತಾರಲ್ಲ, ಅದು ಭಾಳ ಇಷ್ಟ ಆಯಿತು, ಅದು ಚೆನ್ನಾಗಿತ್ತು. ಅದ್ರ ಜೊತೆಗೆ ಅಲಾಕಟ್ಟಿ ಡಿಶಸ್ ಅಂತ ತೊಗೊಂಡ್ವಿ. ಈ ಪ್ರಾನ್ಸು, ಈ ಸಿಲ್ವರ್ ಫಿಶ್ ಫ್ರೈ, ಆಮೇಲೆ ಯಾವುದಪ್ಪ ತವಾ ಚಿಕನು, ಬಾರ್ಬಿಕ್ಯೂ ಚಿಕನು. ಸೊ ಇವೆಲ್ಲ ಬಂದು ಒಂದು ರೀತಿ ನಿಮಗೆ ಅಲಾಕಟ್ಟೆ ಒಂದು ಆ್ಯಡಪ್ ಥರ ಇರುತ್ತೆ. ಸೊ ಯಾವ ಥರ ಸೆಲೆಕ್ಟೆಡ್ ಆಗಿ ತೊಗೊಳ್ಳಿ, ಖಂಡಿತ ನೀವು ಟ್ರೈ ಮಾಡಬೇಕಾಗಿರೋಂಥ ಡಿಶ್ ಬಂದು ಇವರ ಫಿಶ್ ಮೀಲು. ಸೊ ಸ್ಟಾರ್ಟಿಂಗ್ ಬಂದು 99 ರುಪೀಸಿಂದ ಶುರುವಾಗಿ ದೇ ಹ್ಯಾವ್ ಟಿಲ್ 170, ಅದಕ್ಕಿಂತ ಜಾಸ್ತಿನೂ ಇದೆ. ಸೊ ನಾವು ತಿಂದಿದ್ದು ಫಿಶ್ ಮೀಲ್ ಬಂದು 170 ರುಪೀಸು. 99 ರುಪೀಸ್ ಫಿಶ್ ಮೀಲು ಇದೆ. ಅದರಲ್ಲಿ ನಿಮಗೆ ಒಂದು ಪೋರ್ಷನ್ ಆಫ್ ರೈಸು, ನೀರು ದೋಸೆ ಅಥವಾ ಚಿಕನ್ ಕರಿ, ಈ ಥರ ಲೈಕ್ ಒಂದು ಪೋರ್ಷನ್ ಇರುತ್ತೆ. ಸೊ ಯಾವ್ದು ಬೇಕಾದ್ರೂ ಸೆಲೆಕ್ಟೆಡ್ ಆಗಿ ತೊಗೊಳ್ಳಿ, ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು. ಬಟ್ ಈ 170 ಮೀಲ್ನ ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲನೂ ಕವರ್ ಆಗಿರುತ್ತೆ. ಸೊ ನೀರು ದೋಸೆ, ಒಂದು ಬಾಂಗಡೆ ಫಿಶ್ ಫ್ರೈ, ಈ ಕಡೆ ರೈಸು, ಕರಿ ಅಂತ ಹಲವಾರು ಡಿಶಸ್ ಇರುತ್ತೆ. ಸೊ ಖಂಡಿತ ಎಂಜಾಯ್ ಮಾಡ್ತೀರಾ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಆಮೇಲೆ ನಾವು ಕೂತಿದ್ದ ಜಾಗ ಬಂದು ನೀವು ಈ ಗೋವಾ ಬೀಚ್ ಕಡೆ ಎಲ್ಲ ಹೋದರೆ ಆ ಶಾಕ್ ಸೆಟಪ್ ಇರುತ್ತೆ ಗೊತ್ತಾ, ಸೇಮ್ ಸೆಟಪ್ನ ಇಲ್ಲ ಹಾಕವ್ರೆ. ಆ ಮರಳು ಜೊತೆಗೆ ಆ ಒಂದು ವೈಬೇ ಚೆನ್ನಾಗಿದೆ, ಕಂಪ್ಲೀಟ್ ಆ್ಯಂಬಿಯನ್ಸು. ಸೊ ಆ್ಯಂಬಿಯನ್ಸ್ಗೆ ನಾನು 5.5 ಕೊಡ್ತೀನಪ್ಪ, ಔಟ್ ಆಫ್ ಔಟು. ಯಾಕಂದರೆ ಹಂಗೆ ಅಟ್ರಾಕ್ಟ್ ಆಗುತ್ತೆ ಆ್ಯಂಬಿಯನ್ಸು, ಲಿಟ್ರಲಿ ಚೆನ್ನಾಗಿತ್ತು. ಸೊ ಓವರ್ ಆಲ್ ದಟ್ಸ್ ಇಟ್ ಗೈಸ್. ಖಂಡಿತ ಈ BTM ಸೆಕೆಂಡ್ ಸ್ಟೇಜ್ ಅಥವಾ BTM ರೋಡ್ ಸುತ್ತಮುತ್ತ ಇದ್ದರೆ ಖಂಡಿತ ಬಂದು ವಿಸಿಟ್ ಮಾಡಿ. ಉಡುಪಿ ಗಾರ್ಡನ್ ಸಿಗ್ನಲಿಂದ ಒಂದು 500 ಮೀಟ್ರ್ ತಗೊಳ್ಳಿ, 500ರಿಂದ 600 ಮೀಟ್ರು. ಸೊ ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಡೈರೆಕ್ಟಾಗಿ ಬಂದು ನೀವು ಒಂದು ಸ್ಪೆಷಲ್ ಆಗಿರೋ ಒಂದು ಫಿಶ್ ಮೀಲ್ನ ಟ್ರೈ ಮಾಡ್ಬೋದು. ಸೊ ಅಂಟಿಲ್ ದೆನ್, ಬೈ ಫ್ರಮ್ ಶರ್.